सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे सूत्रद्वयेन उपनिबद्धे अस्मिन् षोडशे परायत्ताधिकरणे तदुपनिबद्धं तस्मिन् अधिकरणे उपनिबद्धं प्रथमं सूत्रम् इदानीं द्विवारं पठित्वा सूत्रार्थं तद्भाष्यभागञ्च यथाचार्यानुग्रहम् इदानीं विचारयामः। इदं सूत्रं पादादितः एकचत्वारिंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं एकचत्वारिंशं सूत्रं तद्भाष्यभागं च यथाचार्यानुग्रहं विचारयामः। ॐ अखिल परमहंस देशिकं
ಆಗಮಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದಪೂರ್ಣಸಾಗರಮನಿಶಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಓಂ ಅಖಿಲ ಪರಮಹಂಸದೇಶಿಕಂ ಆಗಮಗೂಢಾರ್ಥದರ್ಶಕಂ ಪ್ರಾಜ್ಞಂ ಸ್ವಾನಂದಪೂರ್ಣಸಾಗರಮನಿಶಂ ಅಹಂ ಸ್ವಸ್ಥಂ ನೌಮಿ ಶಂಕರಾಚಾರ್ಯಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಷೋಡಶಂ ದ್ವಿಸೂತ್ರಾತ್ಮಕಂ ಪರಾಯತ್ತಾಧಿಕರಣಂ. ಓಂ ಪರಾತ್ತು ತಚ್ಛ್ರುತೇಃ. ಓಂ ಕೃತಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷಿದ್ಧಾ ವೈಯರ್ಥ್ಯಾದಿಭ್ಯಃ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಕೃತಂ ಸೂತ್ರಂ ಅನುಸರಾಮಃ. ಓಂ ಪರಾತ್ತು ತಚ್ಛ್ರುತೇಃ. ಓಂ ಪರಾತ್ತು ತಚ್ಛ್ರುತೇಃ. ಪರಾತ್ತು ತಚ್ಛ್ರುತೇಃ ಈ ಸೂತ್ರದ ಪದ ವಿಭಾಗ ಕ್ರಮ, ಅನ್ವಯ ಕ್ರಮ, ಅನ್ವಯಾರ್ಥ ಎಲ್ಲವನ್ನು ನಾವು ನೋಡಿದ್ದೇವೆ. ಈಗ ಅನ್ವಯವನ್ನು ಮಾತ್ರ ನೋಡಿ ಮುಂದಿನ ಭಾಷ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಅನ್ವಯ ಏನಾಗುತ್ತೆ? ತು ಜೀವಸ್ಯ ಕರ್ತೃಕತ್ವಂ, ಜೀವಸ್ಯ ಕರ್ತೃತ್ವಂ ಪರಾತ್ ಪರಮಾತ್ಮನಃ ಸಂಭವತಿ. ಕಥಂ ಇದಂ ಅವಗಮ್ಯತೆ ಇತ್ಯುಕ್ತೆ ತಚ್ಛ್ರುತೇಃ ತಥಾ ಶ್ರುತಿಃ ಭವತಿ. ತಚ್ಛ್ರುತೇಃ ಆದರೆ, ತು ಅಂದ್ರೆ ಆದರೆ, ಆದರೆ ಅಂದ್ರೇನು? ಆದರೆ ಅಂದರೆ ಹಿಂದಿನ ಒಂದು ಯಾವ ಸಿದ್ಧಾಂತವನ್ನ ಹೇಳಿತ್ತೋ ಅದು ಪೂರ್ವ ಪಕ್ಷಿಯದ್ದಾದರೂ ಆಗಿರಬಹುದು, ಬಹುತೇಕ ಪೂರ್ವ ಪಕ್ಷಿ ಸಿದ್ಧಾಂತವೇ ಅದು. ಆದರೆ ಅದನ್ನು ನಿರಾಕರಿಸಿ ಈಗ ನೋಡಿ ನಿಮ್ಮ ಒಂದು ಒಂದು ಸಿದ್ಧಾಂತದಲ್ಲಿ ಈ ಒಂದು ದೋಷ ಇದೆ ಅಂತ ತೋರಿಸುವುದಕ್ಕೋಸ್ಕರ ಈ ತುಶಬ್ದ ಪ್ರಯೋಗ ಮಾಡ್ತಾರೆ. ತು ಆದರೆ ನೀವೇನೋ ಹೇಳಿದ್ರಿ ಸ್ವಾಮಿ, ಆದರೆ ಅಂತ. ಏನಾದರೆ? ಏನೋ ದೋಷ ಇದೆ, ತೋರಿಸ್ತೀವಿ ನಾವು ಇವಾಗ ಅಂತ. ಆದರೆ ಜೀವನಿಗೆ ಈ ಕರ್ತೃತ್ವ ಅಂತ ಇದೆಯಲ್ಲ, ಅದು ಪರಮಾತ್ಮನಿಂದ ಸಂಭವಿಸುತ್ತದೆ. ಹೇಗೆ? ಅಲ್ಲ ಸ್ವಾಮಿ, ನೀವು ಹೇಳ್ತಾ ಇರ್ತಕ್ಕಂಥದ್ದು ಸಮಂಜಸವೇ ಆಗ್ತಾ ಇಲ್ವಲ್ಲ. ಹೋಗಲಿ, ಹೇಗೆ ಹೇಳ್ತೀರಿ ಇದನ್ನ? ಇದಕ್ಕೆ ನಿಮಗೆ ಪ್ರಮಾಣ ಏನು ಅಂತ ಹೇಳೋದಾದ್ರೆ ನೋಡಿ, ಹಾಗಂತ ಶ್ರುತಿ ಹೇಳ್ತಾ ಇದೆ. ಯಾತಕ್ಕೆ ಶ್ರುತಿ ಪ್ರಮಾಣವನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ನಾವು ಇದನ್ನ ಸಿದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಜೀವನಿಗೆ ಕರ್ತೃತ್ವವು ಪರಮಾತ್ಮನಿಂದ ಸಂಭವಿಸುತ್ತದೆ ಅಂತ ಹೇಳಿಬಿಟ್ರೆ ಆ ಪರಮಾತ್ಮ ಏನಾದ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾನ? ಜೀವ ಅಂತ ಅನ್ನೋದು ಕಾಣಿಸ್ತಾನ? ಜೀವ ಅಂತ ಅನ್ನೋದು ಅನುಭವ ಆಗ್ತಾ ಇದೆ, ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಒಂದು ವೇಳೆ ಅವನನ್ನು ಅನುಮಾನದಿಂದ ನಾವು ಸಿದ್ಧ ಮಾಡಬಹುದು, ಆದರೂ ಕೂಡ ಈ ಕರ್ತೃತ್ವ ಅಂತ ಇದೆಯಲ್ಲ ಈ ಜೀವನಿಗೆ, ಇದು ಪರಮಾತ್ಮರಿಂದ ಸಂಭವಿಸುತ್ತದೆ ಅಂತ ಅನ್ನೋದಕ್ಕೆ ಪರಮಾತ್ಮ ಪ್ರತ್ಯಕ್ಷನಲ್ಲ, ಮತ್ತೆ ಅನುಮಾನದಿಂದಲೂ ಸಿದ್ಧವಾಗುವುದಿಲ್ಲ. ಯಾಕೆ? ಅಯ್ಯೋ, ಯಾರಿಗೆ ಗೊತ್ತ್ರಿ? ಪರಮಾತ್ಮ ಪ್ರತ್ಯಕ್ಷ ಅಲ್ಲ, ಪರಮಾತ್ಮನಿಂದ ಆಗುತ್ತಾ ಅಥವಾ ಇನ್ನೊಬ್ಬರಿಂದ ಆಗುತ್ತಾ ಅಥವಾ ಇನ್ನೊಂದು ಯಾವುದಾದ್ರೂ ಅಪೇಕ್ಷೆಯಿಂದ? ಯಾರಿಗೆ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಪ್ರತ್ಯಕ್ಷ ಅನುಮಾನ ಎರಡರಿಂದಲೂ ಸಾಧಿಸುವುದಕ್ಕೆ ಆಗದಿರತಕ್ಕಂತಹ ಈ ಒಂದು ಸಂದರ್ಭವನ್ನು, ಈ ಒಂದು ಪ್ರಕರಣವನ್ನು ನಾವು
ಯಾವ ಪ್ರಮಾಣದಿಂದ ಸ್ವೀಕರಿಸಬೇಕು ಆಗಮ ಪ್ರಮಾಣ ಒಂದೇ. ಪ್ರತ್ಯಕ್ಷೇನಾನು ಮಿಥ್ಯಾವ ಯಸ್ತೂಪಾಯೋ ನ ಬುಧ್ಯತೆ ಅಂತ ಹೇಳಿ. ಏನಂ ವಿದಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತ. ವೇದಕ್ಕೆ ವೇದತ್ವ ಹೇಗೆ ಬಂದಿರತಕ್ಕಂಥದ್ದು ಅಂದರೆ ಪ್ರತ್ಯಕ್ಷದಿಂದಲೂ ಮತ್ತೆ ಅನುಮಾನದಿಂದಲೂ ಯಾವುದನ್ನು ಸಿದ್ಧ ಮಾಡುವುದಕ್ಕೆ ಆಗುವುದಿಲ್ಲವೋ ಅದನ್ನು ಸಿದ್ಧ ಮಾಡಬೇಕಾದರೆ ಏನು ಬೇಕು? ವೇದವಾಕ್ಯಗಳು ಬೇಕೇ ಬೇಕು. ವೇದವಾಕ್ಯ ಮಾತ್ರ ಪ್ರಮಾಣ ಅಂತ ಹೇಳಿದ್ದಾರೆ. ಹೌದು ತಾನೆ? ಅದಕ್ಕೋಸ್ಕರ ವೇದವಾಕ್ಯ ಏನು ಹೇಳ್ತಾ ಇದೆ? ಹೌದು, ಜೀವನಿಗೆ ಕರ್ತೃತ್ವ ಪರಮಾತ್ಮನಿಂದ ಸಂಭವಿಸ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೇವೆ ಅಂತ ಹೇಳಿಬಿಟ್ಟ. ಈ ಸಂದರ್ಭ, ಈ ಒಂದು ಅಧಿಕರಣದ ಒಂದು ಸಂದರ್ಭ ಇದು. ಮತ್ತು ಇದರಲ್ಲಿ ಕೊಂಚ ಭಾಗ ಆಗಿತ್ತಲ್ಲ, ಏನಾಗಿತ್ತು ನೋಡಿ. ಈ ಅವಿದ್ಯಾವಸ್ಥೆಯಲ್ಲಿ ಉಪಾಧಿಯಿಂದ ಉಪಹಿತನಾಗಿರತಕ್ಕಂತಹ ಜೀವನಿಗೆ ಕರ್ತೃತ್ವವನ್ನು ಹೇಳಿದ್ರಿ. ಕರ್ತೃತ್ವ ಯಾರಿಗಿರ್ತಕ್ಕಂಥದ್ದು? ಮೊದಲಿಗೆ ಅವಿದ್ಯೆಯಿಂದ ಮತ್ತೆ ಉಪಾಧಿ ಉಪಹಿತನಾಗಿರ್ತಕ್ಕಂಥ ಜೀವನಿಗೆ ಕರ್ತೃತ್ವ ಅಂತ ಇದೆ. ಆಗಲಿ, ಯಾಕೆ? ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ. ಆಗಲಿ, ಈ ಕರ್ತೃತ್ವ ಅಂತಕ್ಕಂಥದ್ದು ಇದು ಈಶ್ವರಾಪೇಕ್ಷಣ ಅಥವಾ ಈಶ್ವರ ಅನಪೇಕ್ಷಣ ಅಂತಂದರೆ, ಅಲ್ಲ ಸ್ವಾಮಿ, ಈಶ್ವರ ಯಾತಕ್ಕೆ ಬೇಕು ಇದಕ್ಕೆ? ಈಗ ಈಶ್ವರ ಏನು? ನೀವು ಏನು ಕರ್ಮ ಮಾಡ್ತೀರೋ ಅದಕ್ಕೆ ತಕ್ಕಾಗಿ ನಿಮಗೆ ಫಲ ಆಗುತ್ತೆ. ಅಂದಮೇಲೆ ಕರ್ಮಗಳಿಗೆ ಅಂಥ ಶಕ್ತಿ ಇದೆ. ಒಂದು ಕರ್ಮವನ್ನು ನೀವು ಮಾಡಿದಿರಿ ಅಂತ ಆದರೆ ಅದರ ಫಲವನ್ನು ಅದು ಕೊಟ್ಟೇ ಕೊಡುತ್ತೆ. ಅದು ಯಾರಿಂದ ಬೇಕಾದರೂ ತಡೆ ಬರಬಹುದು, ಅದಕ್ಕೆ ಲೆಕ್ಕ ಇಲ್ಲ. ಏನು ತಡೆ ಬಂದರೂ ಅದು ಕೇಳೋದಿಲ್ಲ. ಅದು ತನ್ನ ಫಲವನ್ನು ಕೊಟ್ಟೇ ಕೊಡುತ್ತದೆ ಕರ್ಮ. ಅಲ್ಲಿಗೇನಾಯಿತು? ಕರ್ಮ ಅಷ್ಟು ಪ್ರಬಲವಾಗಿರ್ತಕ್ಕಂತಹ ಒಂದು ತತ್ವ ಅದು ಕರ್ಮ ಅಂತಕ್ಕಂಥದ್ದು. ಅದಕ್ಕೆ ಶಕ್ತಿ ಇರಬೇಕಾದ್ರೆ ಪರಮಾತ್ಮ ಯಾಕೆ ಬೇಕು ಸ್ವಾಮಿ? ಆಮೇಲಿಂದ ಪರಮಾತ್ಮನಿಗೆ ನೀವು ಕರ್ತೃತ್ವ ಹೇಳಿಬಿಟ್ರೆ ಇದು ಸಿದ್ಧಾಂತನೇ ಹೊರಟೋಯ್ತು. ಪರಮಾತ್ಮನು ಈ ಕರ್ತೃತ್ವಕ್ಕೆ ಅವನು ಕಾರಣ ಅಂತ ಹೇಳಿಬಿಟ್ರೆ ಏನೇನೋ ಆಗೋಗುತ್ತಲ್ಲ. ಪರಮಾತ್ಮ ಕಾರಣ, ಇದು ಕಾರ್ಯ ಅಂತ ಆಗುತ್ತೆ. ನಿಮ್ಮ ಸಿದ್ಧಾಂತ ಹೊರಟೋಗುತ್ತಲ್ಲ ಸ್ವಾಮಿ. ಇಷ್ಟಕ್ಕೂ ಪರಮಾತ್ಮ ಯಾತಕ್ಕೆ ಬೇಕು ಸ್ವಾಮಿ ಅಂತ ಕೇಳಿಬಿಟ್ಟ. ಇದು ಯಾರು ಹೇಳ್ತಕ್ಕಂಥ ಮಾತು? ಯದ್ಯಪಿ ಸಾಂಖ್ಯರು ಕೂಡ ಈ ಸೇಶ್ವರ ಸಾಂಖ್ಯರು ಅಂತ ಯಾರಿದ್ದಾರೆ ಅವರು ಪರಮಾತ್ಮನ ಒಪ್ತಾರೆ, ಅವರು ಸರಿ. ಆದರೆ ಇದನ್ನು ಹೇಳ್ತಕ್ಕಂಥವರು ಮುಖ್ಯವಾಗಿ ಪ್ರತಿಸ್ಪರ್ಧಿಗಳು ಯಾರು? ಮೀಮಾಂಸಕರು. ಮೀಮಾಂಸಕರು ಹೇಳ್ತಾರೆ, ನೋಡ್ರಿ, ಯಜ್ಞ ಯಾಗ ಕರ್ಮಗಳನ್ನು ಮಾಡಿ ಶ್ರುತಿ ವಿಹಿತವಾದ ಕರ್ಮಗಳನ್ನು ಹೇಗೆ ಹೇಳಿದ್ದಾರೋ ವಿಧಾನ ಮಾಡಿದಂತೆ ನೀವು ಮಾಡಿದರೆ ಕರ್ಮಕ್ಕೆ ಆ ಶಕ್ತಿ ಇದ್ದೇ ಇದೆ. ಭಗವಂತ ಯಾತಕ್ಕೆ ಬೇಕು? ಈಶ್ವರ ಅಂತ ಅವರ ಸಿದ್ಧಾಂತ ಇರಲಿ. ಇಲ್ಲಿ ಹೇಳ್ತಾ ಇದ್ದಾರೆ ಏನು ಅಂದರೆ, ಇಲ್ಲ, ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಪರಮಾತ್ಮನಿಂದ ಸಂಭವಿಸ್ತದೆ. ಅಲ್ಲ ಸ್ವಾಮಿ, ನಾವು ಹೇಳಿದ್ವಲ್ಲ ಸ್ವಾಮಿ, ಕರ್ತೃತ್ವ ಪರಮಾತ್ಮನಿಗೆ ನೀವು ಹೇಳಿಬಿಟ್ರೆ ಅವನಿಗೆ ವೈಷಮ್ಯ ನೈರ್ಘಣ್ಯ ಬರುತ್ತೆ ಅಂತ ಹೇಳಿದ್ವಲ್ಲ ಸ್ವಾಮಿ. ಅಂದರೆ ಹೇಳಿದ್ರಿಯಪ್ಪ, ಅದು ಸರಿ. ಆದರೆ ಆ ವೈಷಮ್ಯ ನೈರ್ಘಣ್ಯ ಅಂತಕ್ಕಂಥದ್ದು ಸಂಭವಿಸ. ಮತ್ತು ಹಾಗಾದರೆ ನೋಡಿ, ಪರಮಾತ್ಮನಿಗೆ ಆ ವೈಷಮ್ಯ ನೈರ್ಘಣ್ಯ ಸಂಭವಿಸೋದಿಲ್ಲ ಅಂತ ಹೇಳಿದ್ರಿ. ಮತ್ತೆ ಈಗ ಹೇಳ್ತಾ ಇದ್ದೀರಾ ಪರಮಾತ್ಮನಿಗೆ ಏನು ಈ ಒಂದು ಅವನ ಧರ್ಮಾಧರ್ಮಗಳನ್ನು ಆಶ್ರಯಿಸಿ ಅವನು ಫಲವನ್ನು ಕೊಡ್ತಾನೆ ಅಂತ. ಏನು ಸ್ವಾಮಿ, ಒಂದಕ್ಕೊಂದಕ್ಕೆ ವಿರುದ್ಧ ಆಯ್ತಲ್ಲ ಸ್ವಾಮಿ. ಪರಮಾತ್ಮ ಧರ್ಮಾಧರ್ಮಗಳನ್ನು ಅನುಸರಿಸಿ ಕೊಡ್ತಾ ಇದ್ಮೇಲೆ ಅವನದೇನಿದೆ ಅಲ್ಲಿ ಪಾತ್ರ? ಏನೂ ಇಲ್ಲ. ಅವನ ಕರ್ತೃತ್ವ ಅಂತಕ್ಕಂಥದ್ದು ಏನೂ ಇಲ್ಲ ಅವನಿಗೆ. ಹೀಗೆ ವಾದ ಮಾಡ್ತಾ ಇದ್ದ ಪೂರ್ವ ಪಕ್ಷಿ. ನೋಡಿ, ಇಲ್ಲಿ ಒಂದು ಆ ಪೂರ್ವ ಪಕ್ಷಿಗೆ ಒಂದು ಆಕ್ಷೇಪಣೆ ಹಾಕ್ತಾರೆ. ಯಾರು? ಪೂರ್ವ ಪಕ್ಷಿಗೆ ಆಕ್ಷೇಪಣೆ. ನೋಡಪ್ಪ, ನಾವು ಹೇಳಿದ್ವಲ್ಲ,
ಹಿಂದೆ ವೈಷಮ್ಯ ನಿರ್ಘೃಣ್ಯನ ಸಾಪೇಕ್ಷತ್ವ ತಥಾದರ್ಶಯತಿ ಅಂತ ಹೇಳಿದ್ವಲ್ಲ. ವೈಷಮ್ಯ ನೈರ್ಘೃಣ್ಯೇ ವೈಷಮ್ಯಂಚ ನೈರ್ಘೃಣ್ಯಂಚ ವೈಷಮ್ಯ ನೈರ್ಘೃಣ್ಯೇ ದ್ವೇ ಅಪಿ ಪರಮಾತ್ಮನಃ ನ ಸಂಭವತಿ. ವೈಷಮ್ಯ ನೈರ್ಘೃಣ್ಯೇ ನ ಸಂಭವತಿ ಪರಮಾತ್ಮನ ಕುತಃ ಸಾಪೇಕ್ಷತ್ವಾತ್ ಅಂತ ಹೇಳಿದ್ವಲ್ಲ. ಅವನು ಇನ್ನೂ ಅವನದೇನೂ ಇಲ್ಲ ಕರ್ತೃತ್ವ, ವೈಷಮ್ಯ ಬರೋದೇ ಇಲ್ಲ ಅವನಿಗೆ. ಯಾಕೆ? ಅವನು ನೀನು ಏನು ಮಾಡಿರ್ತೀಯೋ ಅದಕ್ಕೆ ಅನುಸಾರವಾಗಿ ಫಲ ಕೊಡ್ತಾನೆ ಅಷ್ಟೇ, ಅವನಿಗೆ ಇನ್ನೇನಿಲ್ಲ. ಅವನು ಇರುತ್ತೆ ಅಲ್ಲಿ, ನೀ ಮಾಡಿದ ಫಲನೇ ಇರುತ್ತೆ ಅಲ್ಲಿ. ಏನು ಮಾಡ್ತಾನೆ ಅಷ್ಟೇ, ಅವನು ತಗೊಳಪ್ಪ ಅಂತ ಕೊಡ್ತಾನೆ ಅಷ್ಟೇ, ಇನ್ನೇನಿಲ್ಲ. ನೀನು ಮಾಡಿದ್ರೆ ಫಲ ಕೊಡೋರು ಯಾರು? ಕರ್ಮ ಇದೆ, ಕರ್ಮ ಕೊಟ್ಬಿಟ್ಟಿದೆ, ಇವನು ತೆಗೆದು ಕೊಡ್ತಾನೆ ಅಷ್ಟೇ. ಹೇಳಿಬೇಕಾರೆ ಆ ಥರ ಅಂತಂದರೆ ಇವರು ಸಿದ್ಧಾಂತ ಹೇಳ್ತಾರಲ್ಲ, ನಾವು ಹೇಳಿದ್ವಲ್ಲಪ್ಪ ಅಂದರೆ ಸತ್ಯ ಮುಕ್ತ. ಇವತ್ತಿನ ಭಾಗ ಸತ್ಯ ಮುಕ್ತಂ. ಹೌದು ಸ್ವಾಮಿ, ನೀವು ಹೇಳಿದ್ರಿ. ಸತಿತು ಈಶ್ವರಸ್ಯ ಸಾಪೇಕ್ಷತ್ವ ಸಂಭವೇ. ನೋಡಿ ಸ್ವಾಮಿ, ನೀವು ಹೇಳಿದ್ರಿ ಅದನ್ನು. ನೀವು ಹೇಳಿದ್ದು ಏನನ್ನ ಇಟ್ಟುಕೊಂಡು ಹೇಳಿದ್ರಿ? ಈಶ್ವರನಿಗೆ ಒಂದು ಸಾಪೇಕ್ಷೆ ಫಲವನ್ನು ಕೊಡುವುದಕ್ಕೆ, ಕರ್ತೃತ್ವಕ್ಕೆ ಒಂದು ಸಾಪೇಕ್ಷೆ ಬೇಕು. ಅವನಿಗೆ ಒಂದು ಅಪೇಕ್ಷೆ ಬೇಕು, ಸುಮ್ಮನೆ ಕೊಟ್ಬಿಡೋದಲ್ಲ. ಏನು ಅಪೇಕ್ಷೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಸಾಪೇಕ್ಷಂಚ ಈಶ್ವರಸ್ಯ ಸಂಭವತಿ ಸತೋ ಜಂತೂನಾಂ ಧರ್ಮಾಧರ್ಮಯೋ. ಈಗ ಸಾಪೇಕ್ಷತ್ವ ಬೇಕು ಅಂತ ನೀವೇ ಹೇಳ್ತಾ ಇದ್ದೀರಿ, ಹೌದಾ ಸ್ವಾಮಿ? ಈ ಸಾಪೇಕ್ಷತ್ವ ಅಂತಕ್ಕಂಥದ್ದು ಭಗವಂತನಿಗೆ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಪೇಕ್ಷತ್ವ ಹೇಗೆ ಬರುತ್ತೆ ಸ್ವಾಮಿ? ಅದನ್ನು ಯೋಚನೆ ಮಾಡಿ. ಅದನ್ನೇ ಯೋಚನೆ ಮಾಡಲಿಲ್ಲ ನೀವು, ಸುಮ್ಮನೆ ಹೇಳ್ತಾ ಇದ್ದೀರ. ಸಾಪೇಕ್ಷತ್ವ ಅಂತ ಬರಬೇಕಾದ್ರೆ ಏನು ಹೇಳಿದ್ರಿ ನೀವು? ಅವನ ಧರ್ಮಾಧರ್ಮಗಳಿಗೆ ಅನುಸಾರವಾಗಿ, ಅದು ಧರ್ಮಾಧರ್ಮಗಳೇ ಅವನಿಗೆ ಅಪೇಕ್ಷೆ, ಆ ಅಪೇಕ್ಷೆ ಅನುಸಾರವಾಗಿ ಫಲವನ್ನು ಕೊಡ್ತಾರೆ ಅಂತೇಳಿ. ಅಲ್ಲ ಸ್ವಾಮಿ, ಧರ್ಮಾಧರ್ಮಗಳಿಗೆ ಅನುಸಾರವಾಗಿ ಅಂತ ಹೇಳಿದ್ರೆ ಆ ಜೀವ ಧರ್ಮಾಧರ್ಮಗಳನ್ನು ಮಾಡಬೇಕಲ್ಲ ಸ್ವಾಮಿ, ಹೌದು ತಾನೆ? ಮಾಡಿದ್ರೆ ತಾನೇ ಅವನಿಗೆ ಧರ್ಮ ಅಂತ ಅವನಿಗೆ ಫಲ ಕೊಡೋಕ್ಕೆ ಅವನು ತಕ್ಕವನಾಗ್ತಾನೆ. ಧರ್ಮ ಕರ್ಮ ಮಾಡಿದ್ರೆ ಧರ್ಮ ಫಲಕ್ಕೆ ತಕ್ಕವನಾಗ್ತಾನೆ, ಅಧರ್ಮ ಕರ್ಮ ಮಾಡಿದ್ರೆ ಅಧರ್ಮ ಫಲಕ್ಕೆ ತಕ್ಕವನಾಗ್ತಾನೆ. ಬಟ್ ಮಾಡಬೇಕಲ್ಲ ಸ್ವಾಮಿ ಧರ್ಮ ಅಧರ್ಮ ಅಂತಕ್ಕಂಥದ್ದು. ಧರ್ಮವೂ ಅಧರ್ಮ ಮಾಡಬೇಕು ಏನಾಯಿತು? ಕರ್ತೃತ್ವ ಇರಬೇಕಲ್ಲ ಸ್ವಾಮಿ ಜೀವನಿಗೆ ಅಂದ್ಬಿಟ್ಟ. ನೋಡಿ, ಅವನು ಮಾಡಿ ಹೇಳಿದ್ದನ್ನು ಇವರಿಗೆ ತಿರುಗಿಸ್ಬಿಟ್ಟ ಪೂರ್ವ ಪಕ್ಷಿ. ಗೊತ್ತಾಯ್ತಲ್ಲ ಇವಾಗ? ನೋಡಿ ಸ್ವಾಮಿ, ಧರ್ಮಾಧರ್ಮಗಳನ್ನು ಅಪೇಕ್ಷಿಸಿ ಜೀವನು, ಪರಮಾತ್ಮನು ಈ ಜೀವನಿಗೆ ಆ ವೈಷಮ್ಯ ಅವನ ತಕ್ಕ ಫಲವನ್ನು ಕೊಡ್ತಾರೆ ಅಂತ ಹೇಳಿದ್ರಿ. ಹಾಗಾಗಿ ಅವನಿಗೇನು ವೈಷಮ್ಯ ನೈರ್ಘಣ್ಯ ಸಂಭವಿಸೋದಿಲ್ಲ ಅಂತ ಹೇಳಿದ್ರಿ, ಹೌದು ತಾನೆ? ಯಾಕೆ? ಅವನಿಗೇನು ಇಲ್ಲ ಪಾತ್ರ, ಆ ಧರ್ಮಾಧರ್ಮ ಅನುಸಾರವಾಗಿ ಕೊಡ್ತಾನೆ. ಈ ಧರ್ಮಾಧರ್ಮಗಳಿಗೆ ಅನುಸಾರವಾಗಿ ಅಂದರೆ ಧರ್ಮಾಧರ್ಮಗಳನ್ನು ಮಾಡಿದ್ರಲ್ವ ಸ್ವಾಮಿ ಅವನು. ಹೌದಪ್ಪ. ಮತ್ತೆ ಮಾಡಬೇಕು ಅಂತ ಆದಮೇಲೆ ಅವನ ಕರ್ತೃತ್ವ ಬಂತೋ ಇಲ್ಲವೋ ನೀವೇ ಹೇಳಿ ಸ್ವಾಮಿ, ನಾವು ಹೇಳೋದಿಲ್ಲ. ಅಯ್ಯಯ್ಯೋ, ಒಳ್ಳೆ ಸಿಗಾಕ್ಬಿಟ್ವಲ್ಲ ಇವಾಗ. ಹೌದಪ್ಪ, ಕರ್ತೃತ್ವ ಬರಬೇಕು. ಯಾಕೆಂದ್ರೆ ಕರ್ತೃತ್ವ ಇಲ್ಲದೆ ಧರ್ಮಾಧರ್ಮ ಹೇಗೆ ಮಾಡ್ತೀರಾ? ಮಾಡೋದಿಲ್ಲ. ಅದನ್ನು ಹೇಳ್ತಾ ಇದೆ. ತಯೋಶ್ಚ ಸದ್ಭಾವ ಸತಿ ತಯೋಶ್ಚ ಕಯೋ ಧರ್ಮಾಧರ್ಮಯೋ ಧರ್ಮಾಧರ್ಮಯೋಶ್ಚ ಸದ್ಭಾವೇ ಸತಿ. ಧರ್ಮಾಧರ್ಮವನ್ನು ಮಾಡ್ತಾರೆ ಅಂತ ಇಟ್ಟುಕೊಂಡಾಗ ಮಾತ್ರ ಇದು ಹೊಂದುತ್ತೆ ಜೀವನಿಗೆ ಭವಿಷ್ಯ ನೈರ್ಘಣ್ಯ. ಆದರೆ ಆ ಧರ್ಮಾಧರ್ಮ ಮಾಡ್ತಾನೆ ಅಂತ ಅನ್ನೋದು ಯಾವಾಗ ಹೊಂದುತ್ತೆ? ಜೀವಸ್ಯ ಕರ್ತೃತ್ವೇ. ಜೀವನು ಕರ್ತೃ ಎಂದಾಗ ಮಾತ್ರ ಹೊಂದುತ್ತೆ. ಜೀವನ ಕರ್ತೃವೇ ಅಲ್ಲ ಅಂದರೆ ಇನ್ನು ಧರ್ಮಾಧರ್ಮ ಮಾಡೋನು ಯಾರು? ಧರ್ಮಾಧರ್ಮ ಮಾಡದೇ ಇದ್ಮೇಲೆ ಅವನು ಫಲ ಕೊಡೋನು ಯಾರು? ಹೀಗೆ ಎಲ್ಲಿ ಸ್ವಾಮಿ? ನಿಮ್ಮ ವಾದವನ್ನು ತಗೊಂಡ್ರೂ ಕೂಡ ಜೀವನಿಗೆ ಕರ್ತೃತ್ವವನ್ನು ಹೇಳಬೇಕಲ್ಲ. ಅದಕ್ಕೆ ಪರಮೇಶ್ವರ ಯಾತಕ್ಕೆ ಬೇಕು? ಜೀವ ಮಾಡ್ತಾನೆ, ಕರ್ಮ ಮಾಡ್ತಾನೆ, ಆ ಕರ್ಮ ಫಲಕ್ಕೆ ಬರುತ್ತೆ, ಒಪ್ಕೊಂಬಿಡಿ ಸ್ವಾಮಿ ಅಂತಂದ. ಮತ್ತು ತದೇವ ಚೇತ್ ಕರ್ತೃತ್ವಂ ಈಶ್ವರಾಪೇಕ್ಷಂ ಸ್ಯಾತ್ ಕಿಂ ವಿಷಯಂ ಐಶ್ವರಸ್ಯ ಸಾಪೇಕ್ಷ ಸಮುಚ್ಚೇತ. ಒಂದು ವೇಳೆ ನೀವು ಈ ಕರ್ತೃತ್ವವನ್ನೂ ಕೂಡ
ಈಶ್ವರನ ಅಧೀನವಾಗಿದೆ, ಈಶ್ವರನೇ ಈ ಕರ್ತೃತ್ವವನ್ನು ಅವನನ್ನೇ ವಿಧಾನ ಮಾಡತಕ್ಕಂಥವನು ಅಂತ ಹೇಳಿಬಿಟ್ರೆ ಇನ್ನು ಇವನಿಗೆ ಫಲ ಕೊಡಬೇಕಲ್ಲ. ಇದು ಯಾವುದನ್ನು ಅಪೇಕ್ಷಿಸಿ ಫಲ ಕೊಡ್ತಾನೆ? ಅಪೇಕ್ಷಿಸುವುದಕ್ಕೇನೂ ಇಲ್ಲವೇ ಇಲ್ಲ. ಯಾಕೆ? ಕರ್ತೃತ್ವನೂ ಅವನೇ ಮಾಡ್ತಾನೆ, ಪರಮಾತ್ಮನೇ ಮಾಡ್ತಾನೆ, ಮತ್ತು ಫಲನೂ ಅವನೇ ಕೊಡ್ತಾನೆ. ಅಂದಮೇಲೆ ಅವನು ಯಾವುದನ್ನು ಆಶ್ರಯಿಸಿ ಮಾಡ್ತಾನೆ? ಫಲ ಏನೂ ಇಲ್ಲ. ಅವನಿಗೆ ಬೇಕಾದ ಫಲ ಕೊಡ್ತಾನೆ. ಅಲ್ಲಿಗೇನಾಯಿತು? ವೈಷಮ್ಯ ನೈರ್ಘೃಣ್ಯ ಎಂಬತಕ್ಕಂಥದ್ದು ಅವನಿಗೆ ಪ್ರಾಪ್ತವಾಯಿತು. ಹೌದು ತಾನೆ? ಯಾವುದನ್ನು ಅಪೇಕ್ಷಿಸಿ ಅವನು ಮಾಡೋದಿಲ್ಲ. ಅಪೇಕ್ಷೆ ಮಾಡೋದಕ್ಕೆ ಏನಿದೆ? ಕರ್ತೃತ್ವ ಅಂತ ಒಂದಿತ್ತು, ಅವ್ನು ಕರ್ತೃತ್ವ ಇಟ್ಕೊಂಡು ಧರ್ಮ ಮಾಡ್ತಾನೆ, ಅದಕ್ಕೆ ಅನುಸಾರವಾಗಿ ಪರಮಾತ್ಮ ಫಲ ಕೊಡ್ತಾನೆ ಅಂತ ನೀವು ಹೇಳ್ತಾ ಇದ್ದೀರಿ. ಕರ್ತೃತ್ವನೂ ಅಲ್ಲೇ ಇಲ್ಲವೇ ಇಲ್ಲ, ಈಶ್ವರಾಧೀನ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ಯಾವುದನ್ನು ಆಧರಿಸಿ ಪರಮಾತ್ಮ ಈ ಜೀವನಿಗೆ ಫಲವನ್ನು ಕೊಡಬೇಕು? ಯಾವುದೂ ಇಲ್ವಲ್ಲ ಸ್ವಾಮಿ. ಕರ್ತೃತ್ವವೋ ಅವನ ಅಧೀನ. ಅಂದೇನು? ಅವನು ಬೇಕಾದವನಿಗೆ ಒಳ್ಳೆ ಕರ್ಮ ಮಾಡಿಸ್ತಾನೆ, ಬೇಡದವನು ಬಿಟ್ಬಿಡ್ತಾನೆ, ಏನೋ ಒಳ್ಳೆ ಫಲ ಕೊಡ್ತಾನೆ. ಹೀಗೆ ವೈಷಮ್ಯ ನೈರ್ಘೃಣ್ಯ ಅಂತಕ್ಕಂಥದ್ದು ಅವನಿಗೆ ಪ್ರಾಪ್ತವಾಗುತ್ತೆ ಅಂತ ಹೇಳಿ ಆ ಈಶ್ವರ ಯಾವ ವಿಷಯವನ್ನು ಇಟ್ಟುಕೊಂಡು ಅಪೇಕ್ಷಿಸಿ ಫಲವನ್ನು ಕೊಡಬೇಕು? ಯಾವುದೂ ಇಲ್ಲವೇ ಇಲ್ವಲ್ಲ. ಕರ್ತೃತ್ವ ಒಂದಿತ್ತು, ಅದನ್ನೂ ಇಲ್ಲ ಅಂತ ಹೇಳ್ತಾ ಇದ್ದೀರ ನೀವು ಅಂದ್ಬಿಟ್ಟು. ಹೀಗೆ ಹೇಳಿ ಏನಾಗುತ್ತೆ ಗೊತ್ತೇ? ನೋಡಿ, ಈಶ್ವರಾಪೇಕ್ಷಂಸ ಕಿಂ ವಿಷಯಂ ಈಶ್ವರಸ್ಯ ಸಾಪೇಕ್ಷಿತ ವಿಷಯ. ಯಾವ ವಿಷಯ ಇದೆ ಈಶ್ವರಿಗೆ ಸ್ವಲ್ಪ ಅಪೇಕ್ಷೆ ಪಡೋದಕ್ಕೆ, ಅವನಿಗೆ ಫಲವನ್ನು ಉಂಟು ಮಾಡೋದಕ್ಕೆ? ಮತ್ತು ಹೀಗೆ ಹೇಳಿದ್ರೆ ಅಕೃತಾಭ್ಯಾಗಮಶ್ಚ ಏವಂ ಜೀವಸ್ಯ ಪ್ರಸಜ್ಯೇತ. ಏವಂ ಏವಂ ಅಂದರೆ ಏವಂ ಅಂದರೆ ಈ ಪ್ರಕಾರ, ಏವಂ ಈ ಪ್ರಕಾರವಾಗಿ ಅಂದರೆ ತಥಾ ಈ ಉಕ್ತೆ ಸತಿ ಜೀವಸ್ಯ ಏನಾಗುತ್ತೆ? ಅಕೃತಾಭ್ಯಾಗಮಶ್ಚ ಪ್ರಸಜ್ಯೇತಿ. ಅಂದರೆ ಏನು? ಜೀವನಿಗೆ ಅವನು ಮಾಡದೇ ಇರ್ತಕ್ಕಂತಹ ಕರ್ಮಕ್ಕೂ ಫಲ ಕೊಟ್ಟಾಗ ಆಗುತ್ತೆ. ಯಾಕೆ? ಜೀವ ಮಾಡೋದೇ ಇಲ್ಲ, ಅವನು ಕರ್ತೃತ್ವ ಅಂದೆ, ಅವನು ಪರಮಾತ್ಮನೇ ಅವನಿಗೆ ಮಾಡಿಸೋನು. ಜೀವ ಏನು ಮಾಡ್ತಾರೆ ಇಲ್ಲ, ಆದರೆ ಫಲ ಮಾತ್ರ ಕೊಟ್ಬಿಡ್ತಾನೆ. ಒಬ್ಬನಿಗೆ ಒಳ್ಳೆ ಕರ್ಮ ಮಾಡಿಸ್ತಾನಂತೆ, ಅವನು ಒಳ್ಳೆ ಫಲ ಕೊಟ್ಬಿಡ್ತಾನೆ. ಇನ್ನೊಬ್ಬನಿಗೆ ಯಾಕೆ? ಕರ್ಮ ಫಲ ಈಶ್ವರ ಅಧೀನ ಅಂತ ಹೇಳ್ತಾ ಇದ್ದೀರಿ ನೀವು. ಕರ್ತೃತ್ವ, ಜೀವನಿಗೆ ಕರ್ತೃತ್ವ ಈಶ್ವರ ಅಧೀನ ಅಂತ ಹೇಳ್ತಾ ಇದ್ದೀರ. ಇನ್ನೊಬ್ಬನಿಗೆ ಏನು ಮಾಡ್ತಾನೆ? ಅವನೇನೋ ಪರಮಾತ್ಮನ ಸ್ವಲ್ಪ ನಮಸ್ಕಾರ ಮಾಡಲಿಲ್ಲ ದಿನಾಗ್ಲೂ, ಏನು ಮಾಡ್ತಾನೆ? ಹೋಗ ನಿನಗೆ ಕೆಟ್ಟ ಕರ್ಮ ಮಾಡಿಸ್ತಾನೆ, ಅವನಿಂದ ಕೆಟ್ಟ ಫಲ ಕೊಟ್ಬಿಡ್ತಾನೆ. ಇವನೊಬ್ಬ ದಿನ ನಮಸ್ಕಾರ ಮಾಡ್ತಾ ಇದ್ದ, ಪರವಾಗಿಲ್ಲ ಕಣಯ್ಯ ಅಂತ ಅಂದ್ಬಿಟ್ಟು ಇವನಿಂದ ಒಳ್ಳೆ ಕರ್ಮ ಮಾಡಿಸ್ತಾನೆ, ಒಳ್ಳೆ ಫಲ ಕೊಟ್ಬಿಡ್ತಾನೆ. ಹೀಗೆ ಅವನು ಏನಾಯಿತು? ಈ ಒಂದು ವೈಷಮ್ಯ ನೈರ್ಘೃಣ್ಯ ಅಂತಕ್ಕಂಥದ್ದು ಪ್ರಾಪ್ತವಾಗೋಯ್ತು. ಯಾವಾಗ ವೈಷಮ್ಯ ನೈರ್ಘೃಣ್ಯ ಅಂತ ಪ್ರಾಪ್ತವಾಗುತ್ತೋ ಅಂತಹವನನ್ನು ಪರಮಾತ್ಮ ಅಂತ ಹೇಳೋದಕ್ಕೆ ಸಾಧ್ಯವಾ ಸ್ವಾಮಿ? ನೀವೇ ಹೇಳಿ ಅಂತ ಹೇಳ್ಬಿಟ್ಟ. ಅವನು ಹೇಳಿದ್ದು ಅವನೇ. ಇದು ತಸ್ಮಾತ್ ಸ್ವತಃ ಅಸ್ಯ ಕರ್ತೃತ್ವಂ ಪ್ರಸಜ್ಯೇತಾತ್. ಓಹೋ ಅಂತ ಹೇಳಿದ್ರೆ ಏನಾಯಿತು ಇವಾಗ? ಸ್ವಾಮಿ ಹೇಳಿ, ಏನಾದರೂ ಮಾತಾಡಿ ಅಂತ ಹೇಳಿದ್ರೆ ಅದೇ ಶಾಂತ ಚಿತ್ತರಾಗಿ ಭಗವಾನ್ ಬಾದರಾಯಣರು ಹೇಳ್ತಾ ಇದ್ದಾರೆ, ನೋಡಪ್ಪ, ನೀನು ಹೇಳೋದನ್ನೆಲ್ಲ ನಾವು ಕೇಳಿದ್ವಿ, ಎಲ್ಲವನ್ನೂ ಕೇಳಿದ್ವಪ್ಪ ಅಂದ್ಬಿಟ್ಟು ಈ ಸೂತ್ರವನ್ನು ಹೇಳ್ತಾರೆ. ಯಾವ ಸೂತ್ರ? ಪರಾತ್ತುತ ಶ್ರುತೇ ತು. ಆದರೆ, ಇಲ್ಲಿ ಆದರೆ ಅಂತ ಇಲ್ಲಿ ಅನ್ವಯಿಸ್ಕೋಬೇಕು. ನೀನು ಹೇಳಿದ್ದೇನೆಲ್ಲ ಕೇಳಿದ್ನಪ್ಪ ನಾವು. ತು ಆದರೆ ಈ ವಿಷಯದ ನೋಡಪ್ಪ, ನೀನು ಹೇಳ್ತಾ ಇರ್ತಕ್ಕಂಥ ಸರಿ ಇಲ್ಲ, ಇದು ನಾವು ಹೇಳ್ತೇವೆ ಅಂತ ಹೇಳಿಬಿಟ್ಟು ಪರಾತ್ ಪರಮಾತ್ಮನೇ ಇವನಿಗೆ ಕರ್ತೃತ್ವಕ್ಕೆ. ಅಲ್ಲ ಸ್ವಾಮಿ, ಇಷ್ಟೊತ್ತು ಹೇಳಿದ್ವಲ್ಲ ಸ್ವಾಮಿ, ಪರಮಾತ್ಮನೇ ಕರ್ತೃತ್ವ ಕೊಟ್ಬಿಟ್ರೆ ನೀವು ಯಾವುದನ್ನು ಅಪೇಕ್ಷಿಸಿ ಅವನು ಜೀವನಿಗೆ ಫಲ ಕೊಡಬೇಕು? ಕರ್ತೃತ್ವವು ಪರಮಾತ್ಮನೇ. ಬೇಕಾದವನಿಗೆ ಏನು ಒಳ್ಳೆ ಕೆಲಸ ಮಾಡಿಸ್ತಾನೆ, ಫಲ ಕೊಡ್ತಾನೆ, ಬೇಡವಾದವನು ಕೆಟ್ಟ ಕೆಲಸ ಮಾಡಿಸ್ತಾನೆ, ಫಲ ಕೊಡ್ತಾನೆ. ಹಾಗಾಗೋಯ್ತಲ್ಲ, ಹೇಳಿದ್ವಲ್ಲ ನಾವು. ಅದಕ್ಕೆ ನಾವು ಈಗ ಸಮಾಧಾನವನ್ನು ಹೇಳುತ್ತೇವೆ ಅಂತ ಹೇಳಿ ಪರಾತ್ತುತ ಶ್ರುತೇ ಅಂತ ಅಷ್ಟೇ ಹೇಳಿದ್ರು ಸೂತ್ರಕಾರರು. ಹೇಗೆ ಅವನು ಅವನ ವೈಷಮ್ಯ ಹೇಗೆ ಪ್ರಾಪ್ತವಾಗುವುದಿಲ್ಲ? ಬಯಸೋದಕ್ಕೆ ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ಅಂತ ಹೇಳಿದ್ರೆ ಇದನ್ನು ವಿಚಾರ ಮಾಡೋಣಪ್ಪ, ವಿಚಾರ ಮಾಡಿ ನಾವು ತೀರ್ಮಾನ ಮಾಡ್ತೇವೆ. ಅಂದರೆ ಏನು ನೋಡಿ, ನಾವು ತೀರ್ಮಾನ ಮಾಡ್ತೇವೆ, ನೀನು ಕೇಳು ಅಂತಲ್ಲ.
ಆಯ್ತಪ್ಪ, ಇದನ್ನು ವಿಚಾರ ಮಾಡೋಣ. ಅವರಿಗೆ ಚೆನ್ನಾಗಿ ಗೊತ್ತು ಸಿದ್ಧಾಂತಗಳಿಗೆ. ವಿಚಾರ ಮಾಡಿದ್ರೆ ಏನಾಗುತ್ತೆ, ವಿಚಾರ ಮಾಡಿ ಯಾವುದನ್ನು ವಿಚಾರ ಮಾಡಬೇಕು, ಹೇಗೆ ಸಿದ್ಧಾಂತ ಮಾಡಬೇಕು, ಯಾವ ಒಂದು ಪಾಯಿಂಟ್ ಅಂತ ಇರುತ್ತಲ್ಲ ಅಂಶಗಳನ್ನು ಅದನ್ನು ಹೇಳಬೇಕು ಅಂತ ಗೊತ್ತವರಿಗೆ. ಆದರೂ ಕೂಡ ವಿಚಾರ ಮಾಡೋಣಪ್ಪ, ನೀನು ಒಪ್ಕೊಂಡು ವಿಚಾರ ಮಾಡಿ ನೀನು ಒಪ್ಕೊಂಡ್ರೆ ಆಗುತ್ತೆ. ಅಂದರೆ ಇಲ್ಲಿ ಏನು ಭಾವ ಏನು ಗೊತ್ತೇ ನೋಡಿ, ಈ ಒಂದು ಶಾಸ್ತ್ರ ವಿಚಾರ ಪ್ರಧಾನವಾದ ಒಂದು ಶಾಸ್ತ್ರ. ಇಲ್ಲಿ ವಿಚಾರಕ್ಕೆ ಅವೈಚಾರಿಕತೆಗೆ ಎಲ್ಲಷ್ಟೂ ಜಾಗ ಇಲ್ಲ. ಅದೆಲ್ಲ ಎಲ್ಲಿ ಜಾಗ? ಅದೆಲ್ಲ ಎಲ್ಲ ಪುರಾಣದಲ್ಲಿ ಪುಣ್ಯಕಥೆನಲ್ಲಿ ಯಾವುದು ವ್ರತ ಮಾಡಬೇಕು, ಕಥೆ ಮಾಡಬೇಕು, ಗಣಪತಿ ವ್ರತ ಮಾಡಬೇಕು, ಅಲ್ಲಿ ಬೇಕು. ಏನು ಈ ಒಂದು ಶ್ರದ್ಧೆ ಅವೆಲ್ಲ ಬೇಕು. ಹೇಯ್ ಗಣಪತಿಗೆ ನೋಡಯ್ಯ ಈ ಥರ ಮಾಡೋ ಪೂಜೆ ಮಾಡಬೇಕು, ಯಾಕೆ ಅಂತ ನೀ ಕೇಳ್ಕೊಡುದು. ಏನು ಶಾಸ್ತ್ರ ಹೇಳ್ತಾ ಇದೆ? ಶಾಸ್ತ್ರ ಅಂದರೆ ಅದರಲ್ಲಿ ಯದ್ಯಪಿ ವೇದಗಳಲ್ಲಿ ಯಾವುದೂ ಇಲ್ಲ ಇದೆ ಪ್ರಮಾಣ, ಆದರೂ ಕೂಡ ಸ್ಮೃತಿ ಗ್ರಂಥಗಳಲ್ಲಿ ಮತ್ತು ಪುರಾಣ ಗ್ರಂಥಗಳಲ್ಲಿ ಇದೆ. ಇದು ಪುರಾಣ ಗ್ರಂಥಗಳು ಬಹುತೇಕ ಇದೆ. ಇದು ಅದನ್ನು ಅದೇ ಪ್ರಮಾಣ, ಅದಕ್ಕೆ ಅನುಸಾರ ಮಾಡಬೇಕಷ್ಟೆ. ಅಲ್ಲಿ ನೀನು ಯಾಕೆ ಏನು ಎತ್ತ ಅಂತ ಕೇಳೋ ಹಾಗಿಲ್ಲ. ಆದರೆ ಇಲ್ಲಿ ಹಾಗಿಲ್ಲ. ಭಗವದ್ಗೀತೆ ಕೃಷ್ಣ ಪರಮಾತ್ಮ ಹೇಳಿದ, ವಿಮೃಶ್ಯೈತದಶೇಷೇಣ. ವಿಮರ್ಶೆ ವಿಚಾರ ಮಾಡು ಅಶೇಷ ಚೆನ್ನಾಗಿ ವಿಚಾರ ಮಾಡಿಬಿಟ್ಟು ನಾವೇನು ನೀನು ಬಲವಂತ ಮಾಡೋಲ್ಲಪ್ಪ, ನಿನಗೆ ಹೇಗೆ ತೋರುತ್ತೆ ಹಾಗೆ ಮಾಡು. ಇದು ವೇದಾಂತ ಶಾಸ್ತ್ರದ ಒಂದು ಹಿರಿಮೆ, ಹೆಚ್ಚುಗಾರಿಕೆ. ಇದು ಯಾವ ಶಾಸ್ತ್ರದಲ್ಲಿ, ಪ್ರಪಂಚದಲ್ಲಿ ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದು ಈ ಥರ ಒಂದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ನೋಡೋಣ ಸಿದ್ಧಾಂತಗಳು ಏನು ಹೇಳ್ತಾರೆ ಅಂತ. 155ನೇ ಭಾಷ್ಯ ಭಾಗ. ಏತಾಂ ಪ್ರಾಪ್ತಿಂ ತುಶಬ್ದೇನ ವ್ಯಾವರ್ತ್ಯ ಪ್ರತಿಜಾನೀತೆ. ನೋಡಿ, ಏತಾಂ ಪ್ರಾಪ್ತಿಂ ಅಂದರೆ ಈ ಥರ ಯಾವುದು? ಏತಾಂ ಪೂರ್ವಪಕ್ಷ ಪ್ರಾಪ್ತಿ. ಏತಾಂ ಪೂರ್ವಪಕ್ಷ ಪ್ರಾಪ್ತಿಂ, ಹೀಗೆಂಬ ಪೂರ್ವಪಕ್ಷ ಪ್ರಾಪ್ತಿಯನ್ನು ಹೇಳಿದ್ನಲ್ಲ ಹಿಂದೆ. ಪೂರ್ವಪಕ್ಷ ಈಶ್ವರನಿಗೆ ಏನು ಸ್ವಾಮಿ ಅಂತಂತ ಕರ್ತೃತ್ವ ಹೇಳಿಬಿಟ್ಟು ವೈಷಮ್ಯನ ಗಣ್ಯ ಬಂದುಬಿಡುತ್ತೆ, ಇವೆಲ್ಲ ಹೇಳಿದೆ ಬೇಕಾದಷ್ಟು. ಈ ತರಹ ಪೂರ್ವಪಕ್ಷವು ಬಂದೊದಗಲಾಗಿ ಅದನ್ನು ಭಗವಾನ್ ಬಾದರಾಯಣರು ತುಶಬ್ದೇನ ಪರಾತ್ ತು ತಚ್ಛ್ರುತೆ, ತು ಪರಾತ್ ತಚ್ಛ್ರುತೆ ಅದು ವಿಭಾಗ ಮಾಡಿದ್ವಲ್ಲ. ತು ಶಬ್ದೇನ, ತು ಎಂಬ ಶಬ್ದದಿಂದ ವ್ಯಾವರ್ತ್ಯ, ಏನು ನಿಮ್ಮ ಪೂರ್ವಪಕ್ಷ ಏನು ಹೇಳಿದ್ಯಲ್ಲಪ್ಪ ಅದನ್ನೆಲ್ಲವನ್ನೂ ಕೂಡ ನಿರಾಕರಿಸಿ ತಳ್ಳಿ ಹಾಕಿ ಈಗ ಹೇಳ್ತಾ ಇದ್ದಾರೆ ಯಾರು? ಭಗವಾನ್ ಸೂತ್ರಕಾರ ಬಾದರಾಯಣ ವೇದವ್ಯಾಸ ಹೇಳ್ತಾ ಇದ್ದ ಏನಂತ? ಓಂ ಪರಾತ್ತು ತಚ್ಛ್ರುತೇ ತತ್ರ ಪರಾತ್ ಇತಿ. ಪರಾತ್ ಅಂತ ಇಲ್ಲಿ ಪರಾತ್ ಅಂದ್ರೆ ಏನು? ಪರಾತ್ ಅಂದರೆ ಸಂಕ್ಷಿಪ್ತವಾದ ರೂಪ, ಅದು ಪಂಚಮ ವಿಭಕ್ತಿ. ಪರಾತ್ ಅಂದರೆ ಪರಮಾತ್ಮನಃ ಅಂತ ಪಂಚಮ ವಿಭಕ್ತಿ ಏಕವಚನ. ಏನು ಹೇಳ್ತಾ ಇದ್ದೆ? ಪರಾತ್ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಬಹಳ ಮುಖ್ಯವಾಗಿ ಇದು. ಮತ್ತು ಮುಂದಿನ ಒಂದು ಸೂತ್ರ ಇದೆಯಲ್ಲ, ಅದು ಇವತ್ತು ಏನೇನು ಆಕ್ಷೇಪ ಹಾಕ್ತಾ ಇದ್ದಾರೆ ಎಲ್ಲದಕ್ಕೂ ಸಮಾಧಾನ ರೂಪವಾದ ಸೂತ್ರ ಅದು. ಅದನ್ನು ಓದೋದಿಲ್ಲ, ವಿಚಾರ ಮಾಡೋದಿಲ್ಲ, ಕೇಳ್ತವೆ, ಇಲ್ಲ ಅಂತಲ್ಲ. ಕೇಳ್ಬಿಟ್ಟು ಇಲ್ಲಿ ಕೇಳಾದ್ಮೇಲೆ ಬಿಟ್ಬಿಡ್ತೇವೆ, ತಿರುಗಿ ಮಾರನೇ ದಿನ ಅದೇ. ಹಾಗಾಗಬಾರ್ದು. ಇದನ್ನು ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಯಾವ ಆಕ್ಷೇಪಣೆ ಸ್ವಾಮಿ ಏನೂ ಇಲ್ಲ. ನೋಡೋಣ. ಅವಿದ್ಯಾವಸ್ಥಾಯಾಂ ಕಾರ್ಯಕರಣ ಸಂಘಾತ ಅವಿವೇಕ ದರ್ಶಿನೋ ಜೀವಸ್ಯ ಅವಿದ್ಯಾ ತಿಮಿರಾಂಧಸ್ಯ ಸತಃ ಪರಸ್ಮಾದ್ ಆತ್ಮನಃ. ಪರಾತ್ ಅಂದ್ರೇನು? ಪರಸ್ಮಾದ್ ಆತ್ಮನಃ ಅಂತ ಅರ್ಥ, ಅಂದರೆ ಪರಮಾತ್ಮನಃ ಅಂತ ಅರ್ಥ. ಪರಸ್ಮಾದ್ ಆತ್ಮನಃ ಕರ್ಮಾಧ್ಯಕ್ಷಾತ್ ಸರ್ವಭೂತಾಧಿವಾಸಾತ್ ಸಾಕ್ಷಿಣಃ ಕ್ಷೇತಯಿತು ಈಶ್ವರಾತ್. ಇವೆಲ್ಲ ವಿಶೇಷಣ ಆ ಪರಮಾತ್ಮನಿಗೆ. ಈಶ್ವರಾತ್ ತದನುಜ್ಞೆಯ ಇತ್ಯುಕ್ತೆ ತಸ್ಯ ಅನುಜ್ಞೆಯ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ ಸಂಸಾರಸ್ಯ ಸಿದ್ಧಿ. ವಾಕ್ಯಗಳು ನೋಡಿ ಹೇಗಿದೆ, ಇದನ್ನು ನೋಡಬೇಕಾದ ಆ ಅಲಂಕಾರ ಹೇಗಿದೆ ಇದರಲ್ಲಿ ನೋಡಿ. ಅವಿದ್ಯಾವಸ್ಥಾಯಾಮ್
ಅಂದ್ರೇನು? ಎಲ್ಲವೂ ಕೂಡ ಅವಿದ್ಯಾ ಭೂಮಿಕೆಯಲ್ಲೇ ಇರ್ತಕ್ಕಂಥದ್ದು. ಯಾವಾಗ ಅವಿದ್ಯೆ ಹೋಯ್ತೋ ಇದು ಯಾವುದರ ಸುಳಿವೂ ಇಲ್ಲ. ಎಲ್ಲಿದೆ? ಸುಳಿವೂ ಇಲ್ಲ ಅಂದ್ರೇನು? ಯಾವ ನನಗಿಂತ ಭಿನ್ನವಾದ ಯಾವ ಪರಮಾತ್ಮ ಅಂತಲೂ ಇಲ್ಲ, ಮತ್ತೆ ನನಗೆ ಕರ್ತೃತ್ವ ಅಂತಲೂ ಇಲ್ಲ. ಮತ್ತೆ ಈ ಈ ಒಂದು ಸ್ಥಿತಿಯಲ್ಲಿ ನಾನು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಯಾತಕ್ಕೆ? ನಾನು ಅಂತ ಹೇಳಬೇಕಾದ್ರೆ ನೀನು ಅಂತ ಒಬ್ಬ ಇದ್ದರೆ ಅದನ್ನು ಅಪೇಕ್ಷಿಸಿ ನಾನು ಅಂತ ಹೇಳಬಹುದು. ನಾನು ಅಂದ್ರೆ ಏನು? ನಾನು ಅಂದರೆ ನೀನಲ್ಲದವನು ಅಂತ ಅರ್ಥ. ಹೌದು ತಾನೆ? ಇವಾಗ ನೀನಲ್ಲದವನು ಅಂತ ಅನ್ನೋದಕ್ಕೆ ನೀನು ಎಂಬ ಪದಾರ್ಥವೇ ಇಲ್ಲ ಅಲ್ಲಿ. ಸೊ ನೀನು ಅಂತಲೇ ಇಲ್ಲದೆ ಇದ್ದ ಮೇಲೆ ಇನ್ನು ನಾನು ಎಲ್ಲಿ ಬಂತು? ಆದ್ದರಿಂದಲೇ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಸಹ ಅಂತ ಹೇಳಿದ್ದೆ. ಇದೇ ಕಾರಣದಿಂದ ಇಂತಹ ಅದಕ್ಕಿಂತ ಮುಂಚೆ ಏನಾಗಿದೆ? ಎಲ್ಲ ಅದು ಅವಿದ್ಯಾವಸ್ಥೆ. ಎಲ್ಲವೂ ಇದೆ ಅವಿದ್ಯಾವಸ್ಥೆ. ನಾವು ಎಲ್ಲವನ್ನು ಒಪ್ತೇವೆ, ಎಲ್ಲವೂ ಸತ್ಯ ಸತ್ಯ ಸತ್ಯ. ನೀವೇನು ಸ್ವಾಮಿ ಹೇಳೋದು? ದ್ವೈತಿಗಳು ಹೇಳ್ತಾರಲ್ಲ, ನೀವೇನು ಹೇಳೋದು? ನಾವು ಒಪ್ತೇವೆ, ನೀವಿಂತ ಚೆನ್ನಾಗಿ ಸಿದ್ಧ ಮಾಡಿ ತೋರಿಸ್ತೇವೆ ಎಲ್ಲವೂ ಸತ್ಯ ಅಂತ. ಶಂಕರ ಎಲ್ಲೂ ಹೇಳಲಿಲ್ಲ. ಜಗನ್ಮಿಥ್ಯಾ ಅಂತ ಹೇಳ್ತಕ್ಕಂಥದ್ರ ಒಂದು ನಾವು ಯಾವ ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಎಲ್ಲೂ ಹೇಳಲಿ ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಇರಲಿ. ಅವಿದ್ಯಾವಸ್ಥಾ ಕಾರ್ಯಕರಣ ಸಂಘಾತ ಅವಿವೇಕ ದರ್ಶಿನ ಅಂದ್ರೇನು? ಕಾರ್ಯಕರಣ ಸಂಘಾತ ಅವಿವೇಕ ಅಂದ್ರೇನು? ಈ ಕಾರ್ಯ ಕರಣ ಶರೀರ ಇಂದ್ರಿಯ. ಕಾರ್ಯ ಅಂತಂದ್ರೇನು? ಶರೀರ. ಕರಣ ಅಂದ್ರೇನು? ಇಂದ್ರಿಯಗಳು. ಹೌದಾನೆ? ಕಾರ್ಯಕರಣ ಈ ಶರೀರ ಇವೆಲ್ಲ ಏನು ನಾನು ಅಂತಂದು ಏನು? ನಾನು ಅನ್ನೋದು ಏನು? ಎಂಟಿಟಿ. ನಾನು ಅಂತ ಎಂಟಿಟಿ ಏನು ಅಂದರೆ ಕಾರ್ಯಕರಣ ಸಂಘಾತ ಅಷ್ಟೆ. ಶರೀರೇಂದ್ರಿಯಗಳವನು ಸಂಘಾತ ಇದು. ಹೌದ್ ತಾನೆ? ಅದನ್ನ ಇದರ ಅವಿವೇಕೇನ. ಅವಿವೇಕ ಅಂದ್ರೆ ಏನು? ಇದನ್ನ ವಿಚಾರ ಮಾಡಿ ವಿಂಗಡಿಸಿ ಅವಿವೇಕ ಸಂಘಾತ ಅವಿವೇಕ ದಶ ವಿವೇಕದಿಂದ ತಿಳಿದುಕೊಳ್ಳದೇ ಇರುವುದು ಅವಿವೇಕ. ತಿಳಿದುಕೊಳ್ಳದೇ ಇದ್ದಾನಲ್ಲ ಅವನು ಅವಿವೇಕದರ್ಶಿ. ಈ ಕಾರ್ಯಕರಣ ಸಂಘಾತ ಏನು? ಅದರ ಸ್ವರೂಪ ಏನು? ನಾನು ಅಂತಂದ್ರೆ ಯಾರು? ಈ ಕಾರ್ಯಕರಣ ಸಂಘಾತಕ್ಕೂ ನನಗೂ ಏನು ಸಂಬಂಧ? ಇವೆಲ್ಲ ವಿವೇಚನೆ ಮಾಡಿ ವಿಚಾರ ಮಾಡಿ ತಿಳಿದುಕೊಳ್ಳದೇ ಇರತಕ್ಕಂತಹ ಈ ಜೀವ ಇದ್ದಾನಲ್ಲ ಅವನಿಗೆ, ಅವನು ಹೇಗಿದ್ದಾನೆ? ಯಾವಾಗ ನೋಡಿ ವಿಚಾರ ಇಲ್ಲವೋ, ವಿವೇಕ ಇಲ್ಲವೋ, ವಿವೇಕ ಅಂದರೆ ವಿಂಗಡಿಸಿ ತಿಳಿದುಕೊಳ್ಳುವುದಷ್ಟೇ. ವಿಂಗಡಿಸಿ ತಿಳಿದುಕೊಳ್ಳುವುದು ಎಂಬ ವಿವೇಕ ಅದಿಲ್ಲವೋ ಅದರಿಂದ ಏನಾಗುತ್ತೆ? ಅವಿದ್ಯಾ ತಿಮಿರಾಂಧಸ್ಯ. ಈ ಈ ಹೀಗಿರ್ತಕ್ಕಂಥ ಅವಿದ್ಯೆ ಎಂಬ ತಿಮಿರ ಅಂದರೆ ಕಣ್ಣಿನ ಒಂದು ಪೊರೆ. ಅದು ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ, ಆ ಥರ ಪೊರೆ ಬಂದ್ಬಿಟ್ರೆ ಕಾಣ್ತಾ ಇಲ್ಲ. ತಿಮಿರ ಅಂಧಸ್ಯ, ಅದರಿಂದ ಏನಾಗಿದೆ? ಕುರುಡಾಗ್ಬಿಟ್ಟಿದ್ದಾನೆ. ಕಣ್ಣಿನ ಪೊರೆಯಿಂದ ಕುರುಡನಾಗಿದ್ದುಕೊಂಡು ಅವನು ಯಾವ ಕಣ್ಣಿನ ಪೊರೆ ಎಂಥದ್ದು? ಅವಿದ್ಯಾ ತಿಮಿರ ಅಂತ. ಅವಿದ್ಯೆ ಎಂಬ ಪೊರೆ ಅದು, ಅದರಿಂದ ಕುರುಡನಾಗ್ಬಿಟ್ಟಿದ್ದಾನೆ. ಮಾಡಿಕೊಂಡು ಈ ಕಾರ್ಯಕಾರಣ ಸಂಘಾತ ಇದೆಯಲ್ಲ, ಶರೀರ ಇಂದ್ರಿಯ ಅವೆಲ್ಲ, ಅದು ಪರಸ್ಮಾದ್ ಆತ್ಮನಃ. ಈ ಪರಸ್ಮಾದ್ ಆತ್ಮನ ಅಂದರೆ ಪರಮಾತ್ಮನಿಂದ ಈ ಕಾರ್ಯಕಾರಣ ಸಂಘಾತ ಕೆಲಸ ಮಾಡ್ತಾ ಇದೆಯಲ್ಲ ಇವೆಲ್ಲ, ಅದು ಯಾರಿಂದ ಅಂದರೆ ಪರಸ್ಮಾದ್ ಆತ್ಮನಃ ಅಂದರೆ ಪರಮಾತ್ಮನಿಂದ. ಆ ಪರಮಾತ್ಮ ಯಾರು ಅಂತಂದರೆ ಕರ್ಮಾಧ್ಯಕ್ಷಾತ್. ಮತ್ತೆ ಅವನು ಎಲ್ಲ ಕರ್ಮಗಳಿಗೂ ಅಧ್ಯಕ್ಷ. ಇವರ ಶ್ರುತಿವಾಕ್ಯ ಇದು. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತ ಅಂತರಾತ್ಮ ಇದೆಯಲ್ಲ. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಶ್ವೇತಾಶ್ವೇತರ. ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅದನ್ನೇ ಎಲ್ಲ ಅದೇ ವಾಕ್ಯದಲ್ಲಿ ಹೇಳ್ತಾ ಇರ್ತಕ್ಕಂಥ ಕರ್ಮಾಧ್ಯಕ್ಷರಾಗಿರ್ತಕ್ಕಂಥ ಅಂದ್ರೇನು? ಎಲ್ಲ ಕರ್ಮಗಳಿಗೂ ಕೂಡ ಅಧ್ಯಕ್ಷ ಅಂದ್ರೇನು? ಅದರ ಮೇಲಿದ್ದುಕೊಂಡು ಅದನ್ನು ನಿಯಮನ ಮಾಡಿ
ನಿಯಮನ ಮಾಡಿ ಕೇವಲ ಅದನ್ನು ನೋಡ್ತಾ ಇದ್ದಾನೆ ಅಷ್ಟೇ. ಇವನಿಗೆ ಯಾವ ಸಂಬಂಧವೂ ಇಲ್ಲ. ಕೇವಲ ನಿಯಮಿಸ್ತಾ ಇರ್ತಾನೆ. ಆ ನಿಯಮಿಸೋದಕ್ಕೆ ಬೇಕಾದಷ್ಟು ಉದಾಹರಣೆ ಹೇಳ್ರಿ, ಹೇಗೆ ನಿಯಮಿಸ್ತಾನೆ. ಅವನೇನು ಮಾಡ್ತಾನೆ ಇಲ್ಲ ಅಂತೀರಿ. ನಿಯಮ ಮಾಡೋದು ಹೇಗೆ? ನಿಯಮ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಹೇಯ್ ಹೀಗೆ ಮಾಡು, ಬೆತ್ತ ಹಿಡ್ಕೋಬೇಕು, ಮಾಡಿದೆ ನೀನು ಹೊಡಿತೀನಿ, ಏನೋ ಹೇಳಬೇಕು ಅಷ್ಟಾನೆ. ಏನು ಮಾಡ್ತಾ ಇಲ್ಲ ಅಂತೀರಾ? ನಿಯಮನ ಹೇಗೆ ಮಾಡೋದು ಅಂತಂದರೆ ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ, ಶ್ರುತಿಯಲ್ಲಿ ಕೊಟ್ಟಿದ್ದಾರೆ. ಏನು? ಒಬ್ಬ ರಾಜ ಬರ್ತಾ ಇದ್ದಾನೆ ಅಂತಂದ್ರೆ ಏನು? ಬೀದಿಯಲ್ಲಿ ಜನಗಳು ನಿಂತಿದ್ದಾರೆ, ಏನು ಮಾತಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ರಾಜ ಬರ್ತಾ ಇದ್ದಾನೆ ಅಂತಂದ್ರೆ ಏನಾಗುತ್ತೆ? ಎಲ್ಲರೂ ಕೂಡ ಸ್ತಬ್ಧರಾಗಿ ಬಿಡ್ತಾರೆ. ರಾಜ ಏನೂ ಮಾಡೋದಿಲ್ಲ, ಸುಮ್ಮನೆ ಬಂದು ಅವನು ನಿಂತ್ಕೊಳ್ತಾನೆ. ಹೌದು ತಾನೆ? ನಮ್ಮ ಕ್ಲಾಸು ಮೇಷ್ಟ್ರು ಪಾಠ ಮಾಡ್ತಾಯಿದ್ರು ಹೈಸ್ಕೂಲ್ನಲ್ಲಿ. ಏನು ಗಲಾಟೆ, ಪೀರಿಯಡ್ ಆಯಿತು. ಏನು ಕೂಗ್ತಾ, ಹುಡುಗರು ತುಂಟಾಟ ಚೇಷ್ಟೆ ಕೇಳಬೇಕೇನು? ಹೈಸ್ಕೂಲ್ ಹುಡುಗರು ಮೇಲೆ ಒಳ್ಳೆ ಪ್ರೌಢರು ಏನು ಕೂಗಾಡ್ತಾ ಇರ್ತಾರೆ. ಹೆಡ್ ಮಾಸ್ಟ್ರು ಬಂದರು, ಏನೂ ಮಾಡಲಿಲ್ಲ ಅವರು. ಸುಮ್ಮನೆ ಬಂದು ಕ್ಲಾಸ್ ರೂಮಿಗೆ ಎಂಟ್ರಾದರು, ಎಲ್ಲವೂ ನಿಶಬ್ದ. ಏನು ಮಾಡಿದ್ರು ಅವರು? ಕರ್ತೃತ್ವ ಏನು ಅವ್ರಿಗೆ? ಏನೂ ಇಲ್ಲ. ಹಾಗೆ ಅದು ಪರಮಾತ್ಮ ಇಷ್ಟೇ, ಏನು ಮಾಡಲ್ಲ ಅವನು. ಸುಮ್ಮನೆ ಏನವನಿಗೆ ಕೇವಲ ಸಾಕ್ಷಿ ರೂಪದಿಂದ ಇದಾನ, ಅಷ್ಟೇ ಇದೆ. ಇಂತಹ ಸರ್ವಭೂತಾದಿವಾಸಾತ್, ಇವೆಲ್ಲ ಅದೇ ಶ್ವೇತಾಶ್ವತರ ಹೇಳಿದ ಮಂತ್ರ, ಅದರ ಒಂದು ವಿಶ್ಲೇಷಣೆ ಅಷ್ಟೆ. ಎಲ್ಲ ಭೂತಗಳ ಅಂದರೆ ಎಲ್ಲ ಪ್ರಾಣಿಗಳ ಒಳಗೆ ಇರತಕ್ಕಂಥವನು, ಅವನು ಇದ್ದುಕೊಂಡು ಅಧಿವಾಸ ಅಂದರೆ ಅದು ಇದ್ದುಕೊಂಡು ನಿಯಮನ ಮಾಡ್ತಕ್ಕಂಥವನು, ಮೇಲಿದ್ದುಕೊಂಡು. ಸಾಕ್ಷಿ ಚೇತಯಿತವು ಈಶ್ವರಾತ್, ಅವರ ಚೇತಯಿತು ಎಲ್ಲರ ಪ್ರೇರಕ ಅವನು, ಚೈತನ್ಯವನ್ನು ಕೊಡ್ತಕ್ಕಂಥವನು. ಇಂತಹ ಈಶ್ವರಾತ್ ಎಲ್ಲವನ್ನೂ ಕೂಡ ನಿಯಮನ ಮಾಡತಕ್ಕಂಥವನು ಇವನು ಇದ್ದಲ್ಲ. ಅವನು ತದನುಜ್ಞೆಯ, ಅವನ ಒಂದು ಅನುಜ್ಞೆಯಿಂದ, ಅವನ ಪ್ರೇರಣೆಯಿಂದ. ಇದು ಶ್ವೇತಾಶ್ವೇತರ. ಇದು ತದನುಜ್ಞೆಯ ಅಂತಕ್ಕಂಥದ್ದು ಯಾವುದರ ಒಂದು ಸೂಚನೆ ಇದು? ಕೇನೋಪನಿಷತ್ತು. ಕೇನೇಷಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ, ಕೇನೇಷಿತಾಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ಕ ಉದೇವೋ ಯುನಕ್ತಿ. ಅದು ಏನು ಹೇಳ್ಬಿಟ್ರಲ್ಲಿ? ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ವಾಚೋ ವಾಚಂ ಸಹು ಪ್ರಾಣಸ್ಯ ಪ್ರಾಣ. ಅದು ತದನುಜ್ಞೆಯ. ಅದು ಅವನ ಅನುಜ್ಞೆಯಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ, ಅಂದರೆ ಈ ಕರ್ತೃತ್ವ ಭೋಕ್ತೃತ್ವ ಲಕ್ಷಣವಾಗಿರತಕ್ಕಂತಹ ಸಂಸಾರ ಸಿದ್ಧಿ ಆಗುತ್ತೆ. ಯಾರಿಂದ? ಅವನಿಂದ. ಯಾರಿಗೆ ಸಿದ್ಧಿ ಆಗಿರ್ತಕ್ಕಂಥದ್ದು, ಸಿದ್ಧವಾಗತಕ್ಕಂಥದ್ದು? ಅವಿದ್ಯೆಯಿಂದ. ಅವಿದ್ಯೆ ಎಂಬ ಉಪಾಧಿಯಿಂದ ಉಪಹಿತನಾಗಿ ಕುರುಡನಾಗಿರ್ತಕ್ಕಂತಹ ಜೀವನಿಗೆ ಅಷ್ಟೆ. ಎಚ್ಚೆತ್ಕೊಂಡ್ರವನಿಗೆ, ಅವನಿಗೆ ಪರಮಾತ್ಮ ಯಾರೂ ಇಲ್ಲ ಅವನಿಗೆ ಅಷ್ಟೆ. ಇದು ಅವನಿಗೆ. ಮತ್ತೆ ಕುತಃ, ಹೇಗೆ ಹೇಳ್ತಾ ಇದ್ದೀರಿ ಇದನ್ನು ಅಂತಂದರೆ, ಇಲ್ಲ ಇನ್ನೊಂದಿದೆ. ತದನುಗ್ರಹ ಹೇತುಕೆ ನೈವಚ ವಿಜ್ಞಾನೇನ ಮೋಕ್ಷ ಸಿದ್ಧಿರ್ಭವಿತುಮರ್ಹತಿ. ಈಗ ಅವನು ಮಾಡ್ತಾನೆ, ಅವಿದ್ಯೆಯನ್ನು ತಿಮಿರನಾಗ್ಬಿಟ್ಟಿದ್ದಾನೆ, ಆದ್ದರಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣದಿಂದ ಸಂಸಾರ ಸಿದ್ಧಿ ಆಗುತ್ತೆ ಅವನಿಗೆ. ಮತ್ತೆ ತದನುಗ್ರಹ ಹೇತುಕೆ ನೈವ, ಮತ್ತೆ ಪುನಃ ಅವನೇ ಆ ಪರಮಾತ್ಮನ ಅನುಗ್ರಹದಿಂದ ಮಾತ್ರವೇ ಅಷ್ಟೇ ಬಿಡುಗಡೆಯಾಗೋದಕ್ಕೂ ಅವನ ಅನುಗ್ರಹ ಬೇಕು. ಸಂಸಾರದಲ್ಲಿ ಇದ್ದುಕೊಂಡು ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದಾನಲ್ಲ, ಅದಕ್ಕೂ ಅವನ ಅನುಗ್ರಹ ಬೇಕು. ಕರ್ತೃತ್ವಕ್ಕೂ ಅನುಗ್ರಹ ಬೇಕು, ಕರ್ತೃತ್ವ ಹೋಗೋದಕ್ಕೂ ಅನುಗ್ರಹ ಬೇಕು. ಈಶ್ವರಾನುಗ್ರಹ ದೇವ ಪುಂಸಾಮದ್ವೈತ ವಾಸನ. ಇಲ್ಲಿ ಅದ್ವೈತ ಅಂದರೆ ಏನು? ಅದ್ವೈತ ಏನಿಲ್ಲ, ಅದೇ ನಾವು ಯಾರನ್ನೂ ದ್ವೇಷ ಮಾಡಿ ದ್ವೈತ ಅಂತ ಆ ಥರ ಅಲ್ಲ. ಇವತ್ತನ್ನು ಅದ್ವೈತ ಕಾರ್ಯಕರಣ ಸಂಘಾತ ಮತ್ತು ಈಶ್ವರ ಎರಡನ್ನೂ ಕೂಡ ವಿಂಗಡಿಸಿ ತಿಳಿದುಕೊಳ್ಳತಕ್ಕಂತಹ ಒಂದು ಶಾಸ್ತ್ರಕ್ಕೆ ಅದ್ವೈತ ಅಂತ ಹೆಸರಷ್ಟೇ. ವಿಂಗಡಿಸಿ ತಿಳಿದುಕೊಂಡು ಏನಾಗುತ್ತೆ? ಅಯ್ಯಯ್ಯೋ, ಕಾರ್ಯಕರಣ ಎಂಬತಕ್ಕಂತಹ ದ್ವಿತೀಯವಾದ ತತ್ವವೇ ಇಲ್ಲ ಅಂತ ಗೊತ್ತಾಗುತ್ತೆ. ಯಾವಾಗ? ವಿಚಾರ ಮಾಡಿ ನೋಡಿದಾಗ, ವಿಂಗಡಿಸಿ ನೋಡಿದಾಗ. ಅದು ಅದ್ವೈತ. ಅದನ್ನು ಹೇಳ್ತಾ ಇದ್ದಲ್ಲಿ. ಇನ್ನೇನು ದ್ವೈತದಲ್ಲಿ ವಿರುದ್ಧವಾದ ದ್ವೈತ, ಅವ್ರಿಗೆ ಅದ್ವೈತ ವಾಸನ ಅದಲ್ಲ. ದ್ವೈತ ವಾಸನ ಅಂದರೆ ಇದು ಕಾರ್ಯಕಾರಣ ಸಂಘಾತವನ್ನು ವಿಂಗಡಿಸಿ ತಿಳಿದುಕೊಳ್ಳುವುದು ಎಂಬ ಒಂದು ಸ್ಥಿತಿ, ಅದು ಅದ್ವೈತ ಸ್ಥಿತಿ. ಇದು
ಇದು ಇದು ಇದು ಇದು ಸಿದ್ಧಿ ಆಗಬೇಕು. ಇದು ಯಾವುದರಿಂದ? ಅವತರ ಜ್ಞಾನ ಬರಬೇಕಲ್ಲ. ಅದೂ ಕೂಡ ಅದಾದರೆ ಏನಾಯಿತು? ಮೋಕ್ಷ ಸಿದ್ಧಿ ಆಯಿತು. ಇದಕ್ಕೂ ಕೂಡ ಏನು ಕಾರಣ ಅಂದರೆ ಅನುಗ್ರಹ, ತದನುಗ್ರಹ ಹೇತುಕೇನೈವ. ತದನುಗ್ರಹ ತಸ್ಯ ಕಸ್ಯ ಪರಮಾತ್ಮನಃ. ಪರಮಾತ್ಮನ ಅನುಗ್ರಹತೆ ಕಾರಣ. ಇದಕ್ಕೆ ಅನುಗ್ರಹ ಹೇತು ಅದನ್ನೇ ಕಾರಣ ಮಾಡದ್ದಾಗಿದೆ. ಇದಕ್ಕೂ ಕೂಡ ಬಿಡುಗಡೆಗೂ ಅವನೇ ಕಾರಣ, ಬಂಧಕ್ಕೂ ಅವನೇ ಕಾರಣ. ಇದು ಹೇಗೆ ಗೊತ್ತಾಗುತ್ತೆ? ಕುತಃ ತಚ್ಛ್ರುತೆ ಹೇ ಪರಾತ್ತು ತಚ್ಛ್ರುತೆ ಹೇ. ಪರಾತು ಹೇಳಿದಾಗ ಆಯ್ತು, ಇಲ್ಲಿವರೆಗೆ ಪರಮಾತ್ಮನಿಂದ ಆಯಿತು. ಹೇಗೆ ಗೊತ್ತಾಗುತ್ತೆ? ತಚ್ಛ್ರುತೆ ಹೇ, ಶ್ರುತಿ ಇದೆ. ಅದು ಏನಿದೆ? ಯದ್ಯಪಿ ದೋಷ ಪ್ರಯುಕ್ತ ಸಾಮಗ್ರಿ ಸಂಪನ್ನಶ್ಚ ಜೀವ ಯದ್ಯಪಿ ಚ ಲೋಕೆ ಕೃಷ್ಯಾದಿಷು ಕರ್ಮಸು ನೇಶ್ವರ ಕಾರಣತ್ವಂ ಪ್ರಸಿದ್ಧಂ. ನೋಡಿ ನೋಡಿ, ದೋಷ ಪ್ರಯುಕ್ತನೇ ಇಲ್ಲಿ ರಾಗದ್ವೇಷ ಅಂತ ಹೇಳ್ತಾರೆ. ರಾಗದ್ವೇಷಾದಿ ದೋಷ ಪ್ರಯುಕ್ತ. ರಾಗದ್ವೇಷಗಳೆಂಬ ದೋಷಗಳಿಗೆ ಒಳಗಾಗಿ ಅವುಗಳಿಗೆ ಅನುಸಾರವಾಗಿ ಏನು ಮಾಡ್ತಾನೆ ಈ ಜೀವ? ಸಾಮಗ್ರಿ ಸಂಪನ್ನ. ಏನೋ ಅಂದರೆ ಹೊಣಿಸ್ಕೊಡ್ತಾನೆ. ಹೇಗೆ ಹೊಣಿಸ್ಕೊತಾನೆ ಅಂತಂದರೆ, ಈ ಕೃಷಿ ರೈತ ಏನು ಮಾಡ್ತಾನೆ? ಎಲ್ಲ ಹೊಣಿಸ್ಕೊತಾನಲ್ಲ. ಉಳಬೇಕು, ತಗೋತಾನೆ, ನೇಗಿಲು ತಗೋತಾನೆ, ಹಗ್ಗ ತಗೋತಾನೆ, ಎಲ್ಲ ಚಾವಟಿ ಏನೋ ಒಂದೆ ಎಲ್ಲ ಸಾಮಗ್ರಿಯನ್ನು ಒದಗಿಸ್ಕೊಂಡು ಏನಾಗುತ್ತೆ? ನೇಶ್ವರ ಕಾರಣತ್ವ ಪ್ರಸಿದ್ಧಂ. ಅಲ್ಲಿ ಈಶ್ವರ ಕಾರಣ ಏನು ಬೇಕಿಲ್ಲ, ಹೋಗ್ತಾನೆ. ಹಾಗೆ ಅಂದರೆ ಹೇಗೆ ಮಾಡ್ತಾನೋ ಆ ರೀತಿ. ಅಂದರೆ ಒಂದು ವೇಳೆ ಅಲ್ಲಿ ಕೃಷಿಯಲ್ಲಿ ಅದು ಸರಿ ಹೋಗುತ್ತೆ. ಹಾಗಿದ್ದರೂ ಕೂಡ ಅಲ್ಲಿ ಈಶ್ವರ ಕಾರಣ ಬೇಕಿಲ್ಲ. ಅಲ್ಲಿಯಂತೆ ಅಲ್ಲಿಗೆ ಅದು ಅಂದರೆ ಅಲ್ಲಿ ದೃಷ್ಟಾಂತಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಏನಾಗುತ್ತೆ? ತಥಾಪಿ ಸರ್ವಾಸ್ವೇವ ಪ್ರವೃತ್ತಿಷು ಈಶ್ವರೋ ಹೇತುಕರ್ತ ಇತಿ ಶ್ರುತಿರವಸಿದೆ. ಅಲ್ಲಿ ಸರಿ ಹೋಗುತ್ತೆ, ನಿಮ್ಮ ಶ್ರುತಿಗೆ ಸರಿ ಹೋಗುತ್ತೆ. ಎಲ್ಲಿಗೆ? ಕೃಷಿಗೆ ಸರಿ ಹೋಗುತ್ತೆ. ಇಲ್ಲಿ ಏನಾಗುತ್ತೆ? ಈಶ್ವರನೇ ಇದಕ್ಕೆ ಕಾರಣ ಎನ್ನುವುದಕ್ಕೆ ಏನು? ಶ್ರುತಿವಾಕ್ಯವೇ ಪ್ರಮಾಣ. ಕೃಷಿಗೆ ಈಶ್ವರ ಏನೋ ಬೇಕಿಲ್ಲ ರೀ, ಕರ್ಮ ಮಾಡ್ತಾ, ಅದಕ್ಕೆ ಯಾವ ಪ್ರಮಾಣ ಏನು ಬೇಕಿಲ್ಲ. ಅದಕ್ಕೆ ಯಾವ ಪ್ರಮಾಣ? ರೈತ ಬಂದ, ಎತ್ತನ ನೇಗಿಲು ಹೂಡದ ಉತ್ತ ಬೆಳೆ ಬೆಳ್ಕೊಂಡ ತಗೊಂಡ. ಆದರೆ ಇದಕ್ಕೆ ಪ್ರಮಾಣ ಬೇಕು. ಯಾವುದು? ಶ್ರುತಿ ಪ್ರಮಾಣ ಬೇಕು. ಅದನ್ನೇ ಈಶ್ವರ ಹೇತುಕರ್ತ ಶ್ರುತಿ. ಇದು ಎಲ್ಲದಕ್ಕೂ ಪ್ರವೃತ್ತಿಗೆ ಈಶ್ವರ ಹೇತುಕರ್ತ, ಈಶ್ವರನೇ ಕಾರಣ ಎಂಬತಕ್ಕಂಥ ಒಂದು ಮಾತನ್ನು ಶ್ರುತಿ ಹೇಳ್ತಾ ಇದೆ. ಅವಸೀಯತೆ ಅಂದ್ರೇನು? ಅವಸೀಯತೆ ಅಂದರೆ ನಿಶ್ಚೀಯತೆ ಅಂದ್ರೆ. ಅಂದರೆ ಶ್ರುತಿ ನಿಶ್ಚಯಿಸಿ ಹೇಳುತ್ತಿದೆ ಅಷ್ಟೆ. ತಥಾ ಯಾವ ಶ್ರುತಿ ಅಂದರೆ ತಥಾ ಶ್ರುತಿರ್ಭವತಿ ಏಷ ಕೇವ ಸಾಧು ಕರ್ಮ ಕಾರಯತಿ ತಮ್ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಅಂದರೆ ಏಷ ಏವ ಸಾಧು ಕರ್ಮ ಕಾರಯತಿ, ಯಾವನಿಗೆ ಒಂದು ಒಳ್ಳೆ ಕರ್ಮ ಮಾಡಿಸ್ಬೇಕು, ಮತ್ತು ಅವನನ್ನು ಯಮೇಭ್ಯ ಅಂದರೆ ಇಲ್ಲಿ ಯಮ್ ಧರ್ಮರಾಜ ಅಲ್ಲ, ಯಮೇಭ್ಯ ಅಂತಂತಕ್ಕ ಪದ ವಿಭಾಗ ಹೇಗೆ ಮಾಡ್ಕೋಬೇಕು? ಯಂ ಏಭ್ಯ ಅಂದರೆ ಯಂ ಜೀವಂ ಅಂತಕ್ಕಂಥ. ಯಾವ ಜೀವನನ್ನು ಏಭ್ಯೋ ಲೋಕೇಭ್ಯ ಅಂತ. ಯಂ ಲೋಕೇಭ್ಯ ಯಮೇಭ್ಯ ಅಂತ. ಯಮಗೂ ನಿಗೂ ಸಂಬಂಧ ಇಲ್ಲ. ಯಂ ಏಭ್ಯ ಲೋಕೇಭ್ಯ. ಅವನೇನು ಮಾಡ್ತಾನೆ? ಅವನು ಉನ್ನಿನೀಶತೆ, ಅವನನ್ನು ಮೇಲಕ್ಕೆತ್ತಾನೆ. ಅಂದರೆ ಏನು? ಅವನಿಗೆ ಆ ಬುದ್ಧಿ ಪ್ರೇರಣೆ ಏನೋ ಮಾಡ್ತಾನೆ. ಅವನು ಮಾಡಿ ಅವನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸಿ ಅವನಿಗೆ ಏನೋ ಜ್ಞಾನ ಅಂತಕ್ಕಂಥ ಅವನು ಕೊಡ್ತಾನೆ. ಮತ್ತು ಇನ್ನೊಬ್ಬ ಏಷ ಹಿ ಏವ ಸಾಧು ಕರ್ಮ ಕಾರಯತಿ, ಏಷ ಏವ ಅಸಾಧು ಕರ್ಮ ಕಾರಯತಿ. ಇನ್ನು ಅಸಾಧು ಕರ್ಮ, ಕೆಟ್ಟ ಕೆಲಸ ಏನೋ ಮಾಡಿಸ್ತಾನೆ. ಅವನ್ನೇನು ಮಾಡ್ತಾನೆ? ಯಮೇಭ್ಯೋ ಲೋಕೇಭ್ಯ. ಇಲ್ಲೂ ಯಮೇಭ್ಯ ಇದೆ. ಯಾವನು ಮಾಡ್ತಾನೋ ಅವನನ್ನು ಈ ಲೋಕದಿಂದ ಕೆಳಗಡೆ ಅದೋ ಉನ್ನಿನೀಶತೆ. ಅಲ್ಲಿ ಉನ್ನಿನೀಶತೆ, ಇಲ್ಲಿ ನಿನೀಶತೆ. ಅಲ್ಲಿ ಮೇಲಕ್ಕೆತ್ತಾನೆ, ಇಲ್ಲಿ ಕೆಳಗಡೆ ತಳ್ತಾನೆ. ನಿನೀಶತೆ ಕೌಶಿತಿಗೆ ಉಪನಿಷತ್ತು. ಮತ್ತು ಇನ್ನೊಂದು ಶ್ರುತಿ, ಯಹ ಆತ್ಮನಿತಿಷ್ಠನ್ ಆತ್ಮಾನಮಂತರೋ ಯಮಯತಿ. ಯಾರು ಆತ್ಮನಿ ತನ್ನಲ್ಲಿಯೇ ಇದ್ದುಕೊಂಡು, ಆತ್ಮನಿತಿಷ್ಠನ್ ಆತ್ಮಾನಂ ತನ್ನನ್ನು ಅಂತರೋ ಒಳಗಿನಿಂದ ತನ್ನೊಳಗೆ ಇದ್ದುಕೊಂಡು, ಧಾರಾಕಾಶ ಹೇಳ್ತಾರಲ್ಲ, ಅದು ಇದ್ದುಕೊಂಡು ಯಮಯತಿ ನಿಯಂತ್ರಣ ಮಾಡ್ತಾ ಇದ್ದಾನೋ ಅವನು ಅಂತ ಹೇಳಿ ಈ ಒಂದು ಪರಮಾತ್ಮನಿಂದಲೇ
ಏನು ಬಂಧವೂ ಅವನಿಂದಲೇ, ಮುಕ್ತಿ ಅವನಿಂದಲೇ, ಕೆಟ್ಟ ಫಲವೂ ಅವನಿಂದಲೇ, ಒಳ್ಳೆಯ ಫಲವೂ ಅವನಿಂದಲೇ. ಇವತ್ತು ಕೂಡ ಎಲ್ಲ ಹೇಳ್ತಾ ಇರ್ತಕ್ಕಂಥ ಅದೇ ತಾನೆ. ಮತ್ತು ಇಲ್ಲೇನಾಯಿತು, ಇಲ್ಲಿ ಹೀಗಾಗಿ ಈ ಒಂದು ಜೀವನ ಒಂದು ಕರ್ತೃತ್ವ ಪರಮಾತ್ಮನಿಂದ ಅವನಿಗೆ ಅಪೇಕ್ಷೆ ಅಂತ ಆಯಿತು ಈ ಶ್ರುತಿ. ಇದು ಮುಂದಿನ ಸೂತ್ರ ಬಹಳ ಬಹಳ ಮುಖ್ಯ. ಇವತ್ತಿನ ಒಂದು ಎಲ್ಲ ಆಕ್ಷೇಪಣೆ ಇದೆಯಲ್ಲ, ಅದಕ್ಕೆ ಉತ್ತರ ರೂಪವಾಗಿರ್ತಕ್ಕಂಥ ಸೂತ್ರ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಹೇಳಿದರೆ ಸ್ವಾಮಿ, ನಮ್ಮ ಪ್ರಶ್ನೆಗೆ ಉತ್ತರನೇ ಬರಲಿಲ್ಲ. ಹೇಳಿದ್ರಲ್ಲ ಪರಮಾತ್ಮ ಅವನ ವೈಷಮ್ಯ ನೈರ್ಗುಣ್ಯ ಪ್ರಾಪ್ತವಾಯ್ತಲ್ಲ ಸ್ವಾಮಿ. ಬೇಕಾದವನಿಗೆ ಒಳ್ಳೆ ಕೆಲಸ ಮಾಡಿಸ್ತಾನೆ, ಅವನಿಂದ ಒಳ್ಳೆ ಕೆಲಸ ಮಾಡಿಸ್ತಾನೆ, ಒಳ್ಳೆ ಫಲ ಕೆಟ್ಟವನಿಗೆ ಬೇಡದವನು ಕೆಟ್ಟ, ಅವರಿಗೂ ಬೇಡದವನು ಬೇಕಾದವನು ಅಂತ ಆಗೋಯ್ತಲ್ಲ. ರಾಗ ದ್ವೇಷ ಅವನಿಗೂ ಬಂತಲ್ಲ, ವೈಷಮ್ಯ ನೈರ್ಗುಣ್ಯ ಬಂತಲ್ಲ. ನಮ್ಮ ಸಂಶಯಕ್ಕೆ ಎಲ್ಲಿ ಸ್ವಾಮಿ ಉತ್ತರ ಹೇಳಿದ್ರಿ ನೀವು? ಅವನಿಗೂ ಕರ್ತೃತ್ವ ಇಲ್ಲ ಅಂದ್ಬಿಟ್ಟು ಇನ್ಯಾವುದನ್ನು ಅಪೇಕ್ಷಿಸಿ ಪರಮಾತ್ಮ ಫಲ ಕೊಡಬೇಕು? ಏನು ಅಪೇಕ್ಷೆ ಮಾಡೋಕ್ಕೆ ಏನಿದೆ ಅವನಿಗೆ? ಆಗ ಅವನೇ ಕೊಟ್ಬಿಡ್ತಾನ. ಅವನೇ ಕೊಟ್ಬಿಟ್ರೆ ವೈಷಮ್ಯ ಪ್ರಾಪ್ತವಾಯಿತು. ಎಲ್ಲಿ ಸ್ವಾಮಿ ಏನೂ ಆಗಲಿಲ್ಲ, ನೀವು ಸಿದ್ಧಾಂತ ಮಾಡಿದ್ದು. ನಮ್ಮ ಸಂಶಯ ಹಾಗೆ ಉಳ್ಕೊಂತು. ಅಂದರೆ ಇಲ್ಲಪ್ಪ, ಆ ಸಂಶಯವನ್ನು ಈಗ ನಾವು ನಿವಾರಣೆ ಮಾಡುತ್ತೇವೆ ಈ ಸೂತ್ರದಿಂದ ಅಂತ ಹೇಳಿ ಮುಂದಿನ ಸೂತ್ರ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಸ್ಥಿತಿಗೆ ಅನುಗುಣವಾಗಿರತಕ್ಕಂಥ ಸೂತ್ರ. ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.